ಸ್ನೇಹಿತರೆ ನಮಸ್ಕಾರ. ನಾಣ್ಯಗಳಿಗಷ್ಟೇ ಅಲ್ಲ, ವ್ಯಕ್ತಿಗಳಿಗೂ ಎರಡು ಮುಖಗಳಿರುತ್ತವೆ. ಸಖತ್ತಾಗಿದೆಯಲ್ಲ ವಿಷಯ. ನಾಣ್ಯಕ್ಕೆ ಎರಡು ಮುಖ ಎಲ್ಲ ಕಡೆ ಕೇಳಿದ್ದೀರಿ, ವ್ಯಕ್ತಿಗೂ ಎರಡು ಮುಖ ಇದೆಯಾ? ಆ, ಎರಡೇ ಮುಖನ ಅಂತ ನನಗೆ ಡೌಟ್ ಬರುತ್ತೆ. ಯಾಕೆಂದರೆ ನಾನಾ ಮುಖ ಕೆಲವರು ತೋರಿಸ್ಬಿಡ್ತಾರೆ. ಆ, ಬೇರೆ ಬೇರೆ ಥರ ನೋಡ್ತಾರೆ. ಒಂದು ಕ್ಷಣ ಇದ್ದಾಗ ಇನ್ನೊಂದು ಕ್ಷಣ ಇರೋದಿಲ್ಲ. ಆದರೆ ಎರಡು ಮುಖ ಅಂತೂ ಇರೋ ಸಾಧ್ಯತೆ ಇರ್ತದೆ ಅಂತ ನನಗನ್ಸಿದೆ. ಅದಕ್ಕೆ ನನಗೆ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ. ಏನು ಮಾಡಿದೆ ಗೊತ್ತಾ, ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ನೆಲ್ಲ, ಏಯ್ ಬನ್ನಿರಿ ಎಲ್ಲರೂ ನೀವು ಮಾತಾಡ್ರಿ, ಈ ವಿಷಯ ಹೇಗೆ ಅನಿಸುತ್ತೆ ಅಂತ ಕೊಟ್ಬಿಡ್ತೀನಿ. ಅಂದರೆ ಏನು ಮಾಡ್ತೀನಿ, ನೀರಿಗೆ ತಳ್ಳಿಬಿಡ್ತೀನಿ, ಆಮೇಲೆ ಈಜಾಡಲಿ ಅಂತ. ಅದೇ ಥರ ಮಾತಾಡ್ತಾ ಮಾತಾಡ್ತಾ ಕಲೀಲಿ ಅಂತ ಕೊಟ್ಟು, ಈ ಸ್ವಲ್ಪ ಸೀನಿಯರ್ ಆಗಿರೋ ನೇತ್ರಾವತಿ ಎಲ್ಲರನ್ನು ಮಾತಾಡಿಸ್ಲಿ ಅಂತ ಅವಕಾಶ ಕೊಡ್ತಾ ಇದ್ದೇನೆ. ನೋಡೋಣ ನೇತ್ರಾವತಿ ಹೇಗೆ ಮಾಡ್ರೇಟ್ ಮಾಡ್ತಾರೆ ಅಂತ. ಎಸ್, ನೇತ್ರಾವತಿ ಮೇಡಮ್. ನಮಸ್ತೆ ಸರ್. ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯದ ಕುರಿತು ಮಾತನಾಡೋಣ. ಎಲ್ಲರಿಗೂ ನಾಣ್ಯಗಳಿಗಷ್ಟೇ ಅಲ್ಲ, ವ್ಯಕ್ತಿಗಳಿಗೂ ಎರಡು ಮುಖಗಳಿರುತ್ತವೆ ಅಂತೇಳಿ ಇಂದಿನ ವಿಷಯ ಚರ್ಚೆದು. ಅಂದ್ರ ಈಗ ನಾಣ್ಯಕ್ಕೆ ಎರಡು ಮುಖ ಇರ್ತಾವ ಅಂತೇಳಿ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರ್ತಾವ. ವ್ಯಕ್ತಿಗಳಿಗೂ ಏನಾಗ್ತದ ಅಂದ್ರ ಎರಡಕ್ಕಿಂತ ನಾನಾ ಮುಖಗಳು ಇರ್ತಾವ ಅನ್ನೋದು ಗೊತ್ತಾಗ್ತದ. ಆದ್ರ ಸಂದರ್ಭಕ್ಕೆ ತಕ್ಕಂತೆ ಹೊರಗೆ ಬರ್ತಿರ್ತಾವ ಅಂತೇಳಿ ಒಂದು ಕಲ್ಪನೆ ಇದು. ಈಗ ಇತಿಹಾಸ ಪುರಾಣ ಎಲ್ಲಾ ನೋಡ್ದಕ್ರ ಎರಡು ಮುಖಗಳದು ಎಲ್ಲಾ ಕಡೆಗೆ ತತ್ವ ತೋರಿಸ್ತದ. ಈ ವಿಷಯದ ಕುರಿತು ವಿಕಾಸ್ ಸರ್ ಅವ್ರು ಏನ್ ಹೇಳ್ತಾರ ಕೇಳೋಣ. ನಮಸ್ತೆ ವಿಕಾಸ್ ಸರ್. ನಮಸ್ತೆ ಮೇಡಮ್. ಇವತ್ತಿನ ಚರ್ಚಾ ವಿಷಯದಲ್ಲಿ ನಮ್ಮ ಜಯಪ್ರಕಾಶ್ ನಾಗ್ತಳ್ಳಿ ಅವರು ಕೊಟ್ಟಿರೋದು, ನಾಣ್ಯಗಳಷ್ಟೇ ಅಲ್ಲ ವ್ಯಕ್ತಿಗಳಿಗೂ ಎರಡು ಮುಖಗಳಿರ್ತಾವೆ. ಅಂದ್ರೆ ಟೂ ಫೇಸಸ್ ಪೀಪಲ್ ಅಂತ. ಸಮಾಜದಲ್ಲಿ ನಾವು ಎರಡು ತರ ಜನ, ಎರಡು ತರ ವ್ಯಕ್ತಿಗಳು, ಅವ್ರ ಫೇಸ್ಗಳಲ್ಲಿ ಎರಡು ತರ ಇರೋದನ್ನ ನೋಡ್ತಾ ಇರ್ತೀವಿ ಅಂತ ಅನಿಸ್ತದೆ. ಒಂದು ತರದ ಜನ ಏನಂತಾರೆ, ಅವ್ರನ್ನ ಏನ್ ಅಂದ್ಕೊಂತೀವಿ ಅಂದ್ರೆ, ಒಂದು ಹಣಕ್ಕಾಗಿ ಮನುಷ್ಯನ ಸ್ನೇಹನ ಕಳ್ತುಕೊಳ್ಳೋ ತರ ಇರ್ತಾರೆ ಅವರು, ಹಾಗೇನೆ ಸಂಬಂಧನೂ ಕಳ್ತುಕೊಳ್ತಾರೆ. ಇನ್ನಷ್ಟು ಯಾವುದೇ ವ್ಯಕ್ತಿ ಸಂಬಂಧ ಮತ್ತು ಸ್ನೇಹನೂ ಹಣಕ್ಕೋಸ್ಕರ ಅವ್ರು ಕಳ್ಕೊಳ್ಳೋ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ. ಅವ್ರನ್ನ ಎರಡು ತಲೆ ಜನ, ಎರಡು ತರದ ಮುಖದ ಜನ ಅಂತ ಹೇಳ್ತೀವಿ. ಹಾಗೇನೆ ಅವರ ಹೇಳಿಕೆಗಳು, ಅವ್ರ ವ್ಯಕ್ತಿಗಳು ಒಂದ್ ಸಾರಿ ಹೇಳ್ತಾ ಇರೋ ವ್ಯಕ್ತಿಗಳ ಹೇಳಿಕೆಗಳು ಒಂದ್ ಕಡೆನೆ ಡಿಫ್ರೆಂಟ್ ಆಗಿರುತ್ತೆ, ಇನ್ನೊಂದು ಕಡೆಗೆ ಹೋಗಿ ಹೇಳ್ತಾ ಇರೋದು ಇನ್ನೊಂದ್ ತರ ಇರ್ತದೆ. ಅವ್ರಿಗೆ ಕೃತಜ್ಞತೆ ಅನ್ನೋದು ಅವ್ರು ಬೇರೆ ವಿಚಾರ ವ್ಯಕ್ತಪಡ್ತಿರ್ತಾರೆ. ಅಂದ್ರೆ ಗಾಳಿನಲ್ಲಿ ಮಾತಾಡ್ತಾ ಇರ್ತಾರೆ. ಅವ್ರು ಮಾತಾಡೋದು ಒಂದು ವದಂತಿನಲ್ಲಿ ಇರ್ತದೆ, ಯಾವುದೇ ವದಂತಿ ತರ ಹಬ್ಬಿಸೋ ತರ ಇರ್ತದೆ. ಅದಕ್ಕೆ ಅವ್ರನ್ನ ಎರಡ್ ತರ ತಲೆ ಇರೋರು ಅಲ್ಲ ಮುಖ ಇರೋರು ಅಂತ ಹೇಳ್ತೀವಿ. ಹಾಗೇನೆ ಹೊಗಳಿಕೆ ಪದಗಳನ್ನು ಉಪಯೋಗಿಸ್ತಾರೆ. ಬೇರೆಯವ್ರಿಗೆ ಅಲ್ಲಿ ಹೋಗಿ ಒಂದು ಕಡೆ ಹೊಗಳಿಕೆ ಮಾತಾಡೋದು, ಇನ್ನೊಂದು ಕಡೆ ಬಂದು ಇನ್ನೊಂದ್ ತರ ಹೊಗಳಿಕೆನಲ್ಲಿ ಮಾತಾಡೋದು. ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಪೀಪಲ್ ಅಂತೀವಿ. ಅಂದ್ರೆ ಬೂಟಾಟಿಕೆ. ಒಂದ್ ಕಡೆ ಮನ್ಸು ಅವ್ರದ್ದು ಬೇರೆ, ಭಾವನೆಗಳೇನೆ ಬೇರೆ ಇರುತ್ತದೆ. ಒಂದು ಸಮಾರಂಭದಾಗಲಿ ಒಂದ್ ರೀತಿ ಇರ್ತಾರೆ, ಇನ್ನೊಂದು ಕಡೆ ಇನ್ನೊಂದು ಸಮಾರಂಭದಲ್ಲಿ ಇನ್ನೊಂದು ರೀತಿಯಲ್ಲಿ ಇರ್ತಾರೆ. ಅಂದ್ರೆ ಅವರು ಈ ರೀತಿಯಾಗಿ ಇರ್ತಾರೆ ಅಂತ ಹೇಳಿ ನನಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಯಾಕಂದ್ರೆ ಯಾವುದೇ ವ್ಯಕ್ತಿಗಳು ಸಂದರ್ಭಕ್ಕೆ ತಕ್ಕಂತೆ ಮಾತಾಡ್ತಿರ್ತಾನ. ಪ್ರತಿಯೊಂದು ವಿಷಯ ಅದನ್ನ ನಾನಾ ರೀತಿ ಹೇಳಕ್ ಪ್ರಯತ್ನ ಮಾಡ್ತಿರ್ತಾನ. ಅಂದ್ರೆ ಎರಡು ತಲೆಯ ಹಾವಿನ ತರ ಅಂತ ಏನೋ ಹೇಳಿದ್ರಿ. ಇಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ವಿಷಯದ ಕುರಿತು ಸುದರ್ಶನ್ ಸರ್ ಅವರು ಏನ್ ಹೇಳ್ತಾರ ನೋಡೋಣ. ನಮಸ್ತೆ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ. ನಮಸ್ತೆ ಮೇಡಮ್. ನಾಣ್ಯಗಳಿಗಷ್ಟೇ ಅಲ್ಲ, ಮನುಷ್ಯರಿಗೂ ಕೂಡ ಎರಡು ಮುಖಗಳಿರುತ್ತವೆ. ಈ ವಿಷಯನೇ ತುಂಬಾ ಚೆನ್ನಾಗಿದೆ. ನಾವು ಸಾಮಾನ್ಯವಾಗಿ ನಾಣ್ಯಗಳಿಗೆ ಎರಡು ಮುಖಗಳಿರುತ್ತವೆ ಅಂತ ಕೇಳಿರ್ತೀವಿ. ಹೇಳೋದೇನು, ಪ್ರತಿದಿನ ನೋಡ್ತಾನೂ ಇದೀವಿ. ಹೌದು. ಇದು ನಮಗೆ ಪ್ರತಿ ವಿಷಯಕ್ಕೂ ಒಂದಕ್ಕಿಂತ ಹೆಚ್ಚು ರೀತಿಯ ದೃಷ್ಟಿಕೋನಗಳಿರುತ್ತವೆ ಅನ್ನೋದನ್ನ ಪದೇ ಪದೇ ಕಾಯಿನ್ ನೋಡಿದಾಗ ಜ್ಞಾಪಕ ಆಗತ್ತೆ. ಪ್ರತಿ ವಿಷಯಕ್ಕೂ ಒಂದಕ್ಕಿಂತ ಹೆಚ್ಚು ರೀತಿಯ ದೃಷ್ಟಿಕೋನಗಳಿರುತ್ತವೆ ಅಂತ. ಕೆಲವರು ಹೇಗೆ ಅಂದ್ರೆ, ನಮ್ಮ ಮುಂದೆ ಸಕ್ಕರೆಯಾಗಿ ಮಾತಾಡಿದ್ರು ಕೂಡ ಅದೇ ಸಕ್ಕರೆ ನಮ್ಮ ಹಿಂದೆ ಅದೇ ಸಕ್ಕರೆ ವಿಶ್ವಾಗೋದನ್ನ ಗಮನಿಸಬಹುದು. ಅಂದ್ರೆ ನಮ್ಮ ಹಿಂದೆ ಅವರ ವರ್ತನೆ ಬೇರೆ ರೀತಿನೇ ಇರತ್ತೆ. ಮತ್ತೆ ಆ ಮಾತಲ್ಲಿ ಸತ್ಯ ಕೇಳಿಸ್ತಾ ಇರತ್ತೆ, ಆದ್ರೆ ನಡೆಗಳಲ್ಲಿ ಅಸತ್ಯ ಕಾಣುತ್ತೆ. ಆ ಮತ್ತೆ ಇದು ಬರೀ ನಾಣಿಗಳಿಗಷ್ಟೇ ಅಂದ್ರೆ ಬರೀ ಬೇರೆಯವ್ರಿಗೆ ಮಾತ್ರನಾ ಅಂತ ನಮ್ಮನ್ನ ನಾವೇ ಕೇಳ್ಕೊಂಡ್ರೆ ಇಲ್ಲ. ಅದು ಪ್ರತಿಯೊಬ್ಬರಲ್ಲೂ ಎರಡು ಮುಖಗಳಿರೋದು ಸರ್ವೇ ಸಾಮಾನ್ಯ. ಅದು ಒಂದ್ ರೀತಿ ಯಾವಾಗ್ಲೂ ಎರಡು ಮುಖಗಳೇ ಇದ್ದೇ ಇರುತ್ತೆ. ಆಯ್ತು, ಮನುಷ್ಯರು ಯಾಕೆ ಎರಡು ಮುಖಗಳನ್ನ ತೋರಿಸ್ತಾರೆ? ಅದೊಂದು ಸುಮ್ಮನೆ ಪ್ರಶ್ನೆ ಮಾಡ್ಕೊಂಡ್ರೆ ಕುತೂಹಲಕ್ಕೆ, ಮೊದಲನೇದು ಕೆಲವೊಮ್ಮೆ ಭಯದಿಂದ. ಎಲ್ಲಿ ನಾನು ಈ ವಿಷಯನ ಅವರಿಗೆ ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ
ಅಥವಾ ಇಲ್ಲ ನಿನ್ನ ಯೋಚನೆ ಸರಿ ಇಲ್ಲ, ನಿನ್ನ ತರ್ಕ ಸರಿ ಇಲ್ಲ ಅಂತ ಹೇಳ್ಬಿಟ್ರೆ ಎಲ್ಲಿ ನನ್ನನ್ನ ಬಿಟ್ಬಿಡ್ತಾರೋ, ಅಂದ್ರೆ ಅವರ ಗುಂಪಿಗೆ ಸೇರಿಸ್ಕೊಳ್ಳೋದಿಲ್ವೋ, ಅಂದ್ರೆ ಒಂದ್ ರೀತಿ ಇದೊಂದು ಫಿಯರ್ ಆಫ್ ರಿಜೆಕ್ಷನ್ ಅಂತೇಳಿ ಹೇಳ್ಬಹುದು. ಏನು ಎಲ್ಲಿ ನನ್ನ ರಿಜೆಕ್ಟ್ ಮಾಡ್ಬಿಡ್ತಾರೋ ಅಂತೇಳಿ. ಇಲ್ಲ ಎರಡನೇದು ಹೇಳ್ಬೇಕಂದ್ರೆ ಇನ್ನೊಂದು ಪ್ರೆಷರ್ ಇಂದ, ಸಮಾಜ ಇರೋದೇ ಹೇಗೆ, ನಾನು ಅವ್ರ ಜೊತೆ ಹೊಂದ್ಕೊಳ್ಬೇಕು ಅನ್ನೋ ಅದೊಂದು ಒತ್ತಡದಿಂದ, ಪ್ರೆಷರ್ ಇಂದ ಮೇ ಬಿ ಏಳ್ಮುಖ ತೋರಿಸುವಂತ ಸಾಧ್ಯತೆಗಳಿರತ್ತೆ. ಮತ್ತೆ ಮೂರನೇದು ಹೇಳ್ಬೇಕಂದ್ರೆ ಸ್ವಾರ್ಥದಿಂದ, ಅಂದ್ರೆ ಸೆಲ್ಫಿಶ್ನೆಸ್. ನಾನು ಇದನ್ನ ಇಲ್ಲಿ ತಿಳಿಸ್ಕೊಟ್ಬಿಟ್ರೆ ಎಲ್ಲಿ ನನಗಿಂತ ಹೆಚ್ಚು ಬೆಳೆದ್ ಬಿಡ್ತಾರೋ ಅನ್ನುವಂತ ಒಂದು ಸ್ವಾರ್ಥನು ಕೆಲವೊಮ್ಮೆ ಏಳುಮುಖಗಳನ್ನ ತೋರ್ಸೋ ಹಾಗೆ ಮಾಡುತ್ತೆ. ಮತ್ತೆ ಆದ್ರೆ ಆ ನಾಣ್ಯ ಮನುಷ್ಯರ ರೀತಿ ಅಲ್ಲ. ನಾಣ್ಯ ಹೇಗೆ ಅಂದ್ರೆ ನಾಣ್ಯಕ್ಕೆ ತನ್ನ ಮುಖನ ತಾನೇ ಆಯ್ಕೆ ಮಾಡುವಂತಹ ಶಕ್ತಿ ಇಲ್ಲ. ಆದ್ರೆ ಮನುಷ್ಯರಿಗೆ ಸಾರ್ವಜನಿಕವಾಗಿಯೇ ಬೇರೆ, ಮತ್ತೆ ಪರ್ಸನಲ್ ಆಗಿ ಅಂದ್ರೆ ಖಾಸಗಿಯಾಗಿ ಇದ್ದಾಗ್ಲೇ ಬೇರೆ ಮುಖ ಇಟ್ಕೊಳ್ಳುವಂತ ಒಂದು ಶಕ್ತಿ ಇದೆ ಮನುಷ್ಯನಲ್ಲಿ. ಈ ಗುಣ ಒಂದ್ ರೀತಿ ವಿಚಿತ್ರನೂ ಹೌದು, ವಿಶೇಷನೂ ಹೌದು, ಒಂದ್ ರೀತಿ ವರನೂ ಹೌದು ಅಂತ ಹೇಳ್ಬಹುದು. ಮತ್ತೆ ನೆನಪಿರ್ಲಿ, ನಂಬಿಕೆ ಮಾತುಗಳಿಂದ ಅಲ್ಲ, ನಡೆಗಳಿಂದ ಹುಟ್ಟುತ್ತೆ. ಟ್ರಸ್ಟ್ ಇಸ್ ಬಿಲ್ಟ್ ವೆನ್ ಆಕ್ಷನ್ಸ್ ಮ್ಯಾಚ್ ದ ವರ್ಡ್ಸ್. ಓಕೆ. ಮತ್ತೆ ಗೌರವ ಮುಖವಾಡದಿಂದ ಅಲ್ಲ, ಸತ್ಯತೆಯಿಂದ ಬರುತ್ತೆ. ಇದನ್ನ ಇನ್ನೊಂದು ಇಂಗ್ಲಿಷ್ ಅಲ್ಲಿ ಇತ್ತು, ಅದನ್ನ ಕನ್ನಡಕ್ಕೆ ಹಾಕಿದ್ದೆ ಆಕ್ಚುಲಿ. ರೆಸ್ಪೆಕ್ಟ್ ಈಸ್ ಅರ್ನ್ ವೆನ್ ಕ್ಯಾರೆಕ್ಟರ್ ಸ್ಟೇಸ್ ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು. ಅದರಿಂದ ನಾವು ಧರಿಸೋ ಮುಖ ಯಾವಾಗ್ಲೂ ಸತ್ಯದ ಮುಖ ಆಗಿರ್ಲಿ, ನಿಷ್ಠೆ ಆಗಿರ್ಲಿ. ಆಯ್ತು, ಮುಗಿದು. ಸ್ವಾರ್ಥದಿಂದ ಮನುಷ್ಯಂದು ಮುಖಗಳ ನಾಚಿಕೆಯ ಮುಖಗಳು ಹೊರಗೆ ಬರ್ತಾವ ಅನ್ನೋ ಮೂಲಕ ಚೆನ್ನಾಗಿ ಹೇಳಿದ್ರಿ. ಇದೇ ತರ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ಈ ವಿಷಯ ಕುರಿತು ಏನ್ ಹೇಳ್ತಾರ ನೋಡೋಣ. ನಮಸ್ತೆ ಸರ್, ಡಾಕ್ಟರ್ ತಿಪ್ಪೇಸ್ವಾಮಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾಣ್ಯಗಳಿಗೆ ಅಷ್ಟೇ ಅಲ್ಲ, ವ್ಯಕ್ತಿಗಳಿಗೂ ಎರಡು ಮುಖಗಳಿರುತ್ತವೆ. ಇದು ಒಬ್ಬ ವ್ಯಕ್ತಿಗೆ ಎರಡು ಮುಖಗಳನ್ನ, ನಾನಾ ಮುಖಗಳನ್ನು ನಾವು ನೋಡ್ತೇವೆ. ಅವ್ರಿಗೆ ತುಂಬಾ ಒಬ್ಬ ವ್ಯಕ್ತಿ ಮುಂದೆ ಹೋಗ್ತಿದ್ದಾನೆ ಅಂದ್ರೆ ಅವನಿಗೆ ಸಹಿಸೋದಕ್ಕಾಗಲ್ಲ, ಹೊಟ್ಟೆ ಕಿಚ್ಚು ಅನ್ನೋದು, ಕೆಲವೊಂದು ದೋಷ ವಿಕಾರಗಳು ಇರ್ತಾವ ಅವನಿಗೆ. ಆಗ ಅವನು ತನ್ನ ಆ ವ್ಯಕ್ತಿಯನ್ನ, ನಂಬಿಕೆಯನ್ನ ತಗೊಂಡ್ಬಿಟ್ಟು ನಂಬಿಕೆ ದ್ರೋಹ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅಂದ್ರೆ ಎರಡು ಮುಖಗಳು ಇರ್ತವೆ. ಅವನನ್ನ ನಂಬಿಕೆಯನ್ನು ಗಳಿಸೋದು ಮತ್ತೆ ನಂಬಿಕೆಯಿಂದ ದ್ರೋಹನು ಮಾಡೋದು, ಎರಡು ತರ ಮುಖಗಳು ಇರ್ತವೆ. ಎರಡು ತರನಿಂದ ನಾನಾ ತರನು ಮುಖವನ್ನು ನೋಡ್ತಾ ಇರ್ತೇವೆ. ಹಂಗಾಗಿ ಅವನಿಗೆ ಯಾವ ತರ ನಂಬಿಕೆ ಬರಂಗೆ ಒಂದು ನ್ಯಾಯವಾಗಿ, ಹಿತವಾಗಿ ಅವನ ನಂಬಿಕೆ ಬರಂಗೆ ಒಂದು ಮನಸ್ಸನ್ನು ಪರಿವರ್ತನೆ ಮಾಡಿಬಿಟ್ಟು ಅವನಿಗೆ ಆಮೇಲಿಂದ ಅವನನ್ನ ಒಂದು ಸಾರ್ವಜನಿಕರ ಮಧ್ಯದಲ್ಲಿ ಈ ತರ ಒಂದು ಅವಮಾನ ಮಾಡುವಂಥದ್ದು, ಆ ತರ ಮಾಡೋದು, ಈ ತರ ಒಂದು ನಂಬಿಕೆ ದ್ರೋಹವನ್ನು ಮಾಡ್ತಿರ್ತಾರೆ. ಮತ್ತೆ ಅವರನ್ನ ಏನಾದ್ರೂ ಸಹಾಯ ಬೇಕಂದ್ರೆ ಒಳ್ಳೆ ಮಾತನ್ನ ಮಾತಾಡ್ಬಿಟ್ಟು ಅವರಿಂದ ಸಹಾಯ ಮಾಡ್ಕೊಂಡು, ಅಥವಾ ಹಣವನ್ನ ಆಗ್ಲಿ, ಅಲ್ಲಿ ಬೇರೆ ಏನಾದ್ರೂ ವಿಚಾರದಾಗ್ಲಿ ಸಹಾಯನ ತಗೊಂಡ್ಬಿಟ್ಟು ಅವ್ರಿಗೆ ಆಮೇಲಿಂದ ಸಹಾಯ ತಗೊಂಡಾದ್ಮೇಲೆ ಮತ್ತೆ ಅವ್ರಿಗೆ ಬೇಕಂತಲೇ ನಂಬಿಕೆ ದ್ರೋಹನ ಮಾಡೋದು. ಮತ್ತೆ ಇಷ್ಟ ಹೇಳಿ ನಾನು ಮುಗಿಸ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್. ನಿಮ್ಮ ಇದರ ವಿಷಯ ಕುರಿತು ತುಂಬಾ ವ್ಯಕ್ತಪಡಿಸಿದ್ರಿ ವಿಷಯಗಳನ್ನು ಕುರಿತು. ಯಾಕಂದ್ರೆ ಮನುಷ್ಯ ತೋರಿಕೆಗೆ ಆಗಿ ಯಾವುದೇ ಒಂದು ನಂಬಿಕೆಗೋಸ್ಕರ ತನ್ನ ಸಹಾಯವನ್ನು ಪಡೆದ ನಂತರ ಅವ ಹಿಂದಿಂದ ಮತ್ತ ಅದೇ ಕೆಟ್ಟ ನುಡಿಗಳು ಯಾವುದೇ ಅಲ್ಲಿ ಮನುಷ್ಯನಿಗೆ ಮತ್ತ ಅವನಿಗೆ ದ್ರೋಹ ಬಗ್ಗೆ ಮಾತಾಡ್ತಾರ ಅನ್ನೋ ಒಂದು ಪ್ರಯತ್ನ ಮಾಡಿದ್ರಿ ಸರ್ ತಿಳಿಸುವ. ಈ ವಿಷಯದ ಕುರಿತು ಶರಣ ಬಸಪ್ಪ ಸರ್ ಏನ್ ಹೇಳ್ತಾರ ನೋಡೋಣ. ನಮಸ್ತೆ ಸರ್. ನಾಣ್ಯಗಳಿಗೆ ಅಷ್ಟೇ ಅಲ್ಲ, ವ್ಯಕ್ತಿಗಳಿಗೆ ಎರಡು ಮುಖಗಳು ಇರುತ್ತವೆ. ಈ ವಿಷಯದಲ್ಲಿ ನಾವು ನಮ್ಮ ಜೊತೆಲಿರೋ ಆಗಲಿ, ನಮ್ಮ ಜೊತೆಗೆ ಯಾರು ಇರ್ತಾರೆ ಅವರು ಕೂಡ ಅವ್ರ ಹತ್ರ ಕೂಡ ಎರಡು, ಆಮೇಲೆ ಸಮಾಜದಿಂದ ಕೆಲವೊಂದು ನಾಣ್ಯದೊಳಗಿರೋದು, ಮತ್ತೊಬ್ಬರಿಗೆ ಅದು ಆತರ ತಮ್ಮ ಕೆಲಸ ಮಾಡಿಕೊಳ್ಳೋ ಸಲುವಾಗಿ ಏನು ಸಹಾಯ ಬೇಕು, ಸಹಾಯ ಬೇಕಾದ್ರೆ ಸಹಾಯ ತಗೋತಾರೆ. ಅದೇ ಸಹಾಯ ನಾಣ್ಯಗಳಿಗೆ ಯಾವ ತರ ಇದೆ ಆ ತರ ವ್ಯಕ್ತಿಗಳಿಗೂ ಎರಡಲ್ಲ, ಹಲವಾರು ಮುಖಗಳಿವೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಧನ್ಯವಾದ.
ಧನ್ಯವಾದಗಳು ಸರ್. ವ್ಯಕ್ತಿಗಳಿಗೂ ಎರಡೇ ಮುಖ ಅಲ್ಲ, ಹಲವಾರು ಮುಖಗಳಿರುತ್ತವ ಅಂತ ಹೇಳುವ ಪ್ರಯತ್ನ ಮಾಡಿದ್ರಿ. ಈಗ ಮಹಾಭಾರತ ರಾಮಾಯಣ ಪಾತ್ರಗಳನ್ನು ನಾವು ಗಮನಿಸಿದಾಗ ಕರ್ಣನು ದಾನಶೂರನಾಗಿದ್ದರೂ ಅಧರ್ಮದ ಪಾಳ್ಯದಲ್ಲಿ ನಿಂತು ಯುದ್ಧ ಮಾಡ್ತಿರ್ತಾನ. ಅದೇ ತರ ರಾವಣನು ಮಹಾಪಂಡಿತ ಮತ್ತು ಶಿವಭಕ್ತನಾದರೂ ಸೀತಾ ಅಪಹರಣ ಮಾಡಿ ಅಧರ್ಮದ ಕೃತ್ಯ ಮಾಡ್ತಾನ. ಇದೇ ತರ ನೋಡಿದಿರಲ್ಲ ಸ್ನೇಹಿತರೆ, ಇವತ್ತಿನ ವಿಷಯದ ಕುರಿತು ಎಲ್ಲಾ ಕಲಿಕಾರ್ಥಿಗಳು ತಮ್ಮ ವಿಷಯವನ್ನು ತಮ್ಮ ವಿಭಿನ್ನ ಶೈಲಿಯಲ್ಲಿ ಮಂಡನೆ ಮಾಡಿದ್ರು. ಜಯಪ್ರಕಾಶ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾಕ ಸರ್ ಅದಕ್ಕೆ ಆನ್ಸರ್ ಮಾಡ್ತಾರಂತ ಹೇಳ್ತಾ ನಾನು ಮುಗಿಸ್ತೀನಿ.